ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಕ್ರೋಶೆಯಿಂದ ಪಾರಿಜಾತ ಹೂವನ್ನ ಹೇಗ್ ಮಾಡೋದು ಅಂತ. ಸೊ ಅದಕ್ಕಾಗಿ ನಾನಿಲ್ಲಿ 4 ಪ್ಲೇ ಅಕ್ರಿಲಿಕ್ ಯಾನ್ ತಗೊಂಡಿದ್ದೀನಿ, ಒಂದು ಆರೆಂಜ್ ಕಲರ್ ಹಾಗೆ ಒಂದು ವೈಟ್ ಕಲರ್. ಬನ್ನಿ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಫ್ಲವರ್ಸ್ ನ ಈಸಿಯಾಗಿ ಬಿಗಿನರ್ ಫ್ರೆಂಡ್ಲಿ ಟ್ಯುಟೋರಿಯಲ್ಸ್ ನಾನು ಶೇರ್ ಮಾಡಿದೀನಿ, ಒಮ್ಮೆ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಫ್ಲವರ್ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟೆಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಸ್ವಲ್ಪ ಲಾಂಗ್ ಟೈಲ್ ಬಿಟ್ಟಿರೋ ಯಾರನ್ನ ಸ್ವಲ್ಪ ಬಿಟ್ಕೊಂಡು ಒಂದು ಮ್ಯಾಜಿಕ್ ರಿಂಗ್ ನಾನು ಹಾಕೊಳ್ತಿದ್ದೀನಿ. ಮ್ಯಾಜಿಕ್ ರಿಂಗ್ ಹಾಕೊಂಡಾದ್ಮೇಲೆ ಅದರಲ್ಲಿ ನಾನು 6 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಒನ್ ಆಯ್ತು, ಥರ್ಡ್, 4, 5 ಅಂಡ್ ದೆನ್ 6 ಸಿಂಗಲ್ ಕ್ರೋಶೆಸ್ ನಾನು ಹಾಕೊಂಡಿದ್ದೀನಿ. ಮ್ಯಾಜಿಕ್ ರಿಂಗ್ ನಾನೀಗ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಆಸ್ ಯೂಶುವಲ್ ಫಸ್ಟ್ ಸ್ಟಿಚ್ ಅಲ್ಲಿ ಒಂದು ಸ್ಲಿಪ್ ನಾಟ್ ಹಾಕಿ ಮ್ಯಾಜಿಕ್ ರಿಂಗ್ ನಾನು ಕ್ಲೋಸ್ ಮಾಡ್ಕೊಳ್ತೀನಿ ಈ ತರ. ಆಮೇಲೆ ಯಾರ್ನ ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಜಾಸ್ತಿ ಯಾರ್ನ ಬಿಡಿ. ಇವನ್ ಟೇಲ್ ಪಾರ್ಟು ಜಾಸ್ತಿ ಬಿಟ್ಕೊಂಡಿದೀವಿ, ಇದು ಕೂಡ ಸ್ವಲ್ಪ ಜಾಸ್ತಿ ಯಾರ್ನ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಯಾರ್ನ ಈ ತರ ಕಟ್ ಮಾಡಿದ್ಮೇಲೆ ಈಗ ಒಂದು ಸರ್ಕಲ್ ತರ ಈಗ ಹಾಕಿ ಒಂದು ನಾಟ್ ಹಾಕೊಳ್ಳೋಣ. ಇದಕ್ಕೆ ಈ ತರ ಬ್ಯಾಕ್ ಸೈಡ್ ಇಂದ ಕೂಡ ಒಂದು ನಾಟ್ ಹಾಕೊಳ್ತಾ ಇದ್ದೀನಿ. ಈ ತರ ಕಾಣಿಸುತ್ತೆ. ಸೊ ನಾಟ್ ಹಾಕಿದ್ಮೇಲೆ ಈಗ ಸ್ಟೆಮ್ ಪಾರ್ಟ್ ಮಾಡ್ಬೇಕಲ್ವಾ, ಈ ಯಾರನ್ನು ಒಂದ್ ಸ್ವಲ್ಪ ನಾಟ್ ಹಾಕಿರೋದು ಸೈಡಿಗೆ ಬಂದಿರೋ ತರ ಇದೆ. ಸರ್ಕಲ್ ಅಲ್ಲಿ ಸ್ಟೆಮ್ಮು ಸೆಂಟ್ರಲ್ ಇರುತ್ತೆ. ಸೊ ಹಾಗಾಗಿ ಫ್ಲವರ್ ಇನ್ ಸ್ಟೆಮ್ಮು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವಾ, ಅದರಿಂದ ಯಾವ್ದಾದ್ರೂ ಒಂದು ಲೂಪ್ ಇಂದ ಯಾರನ್ನ ಎಳ್ಕೊಂಡು ಈ ತರ ಈಗ ಟೇಲ್ ಪಾರ್ಟ್ ಏನಿತ್ತಲ್ವಾ ಆ ಯಾರನ್ನ ಈ ತರ ಹುಕ್ ಮೇಲೆ ನೀಟಾಗಿ ಫ್ರಂಟ್ ಸೈಡ್ ಇಂದ ಯಾರ್ನ್ ಓವರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಸುತ್ಕೊಳ್ಳೋದು ಅಂತ ಇಲ್ಲ ರ್ಯಾಪ್ ಮಾಡೋದು ಅಂತ ಈ ತರ ಮಾಡ್ಕೊಂಡು 2 ಲೂಪ್ ಸಿಕ್ಕುತ್ತೆ. ಆ 2 ಲೂಪ್ ಅಲ್ಲಿ ವರ್ಕಿಂಗ್ ಯಾರ್ನ ಪುಲ್ ಮಾಡ್ಕೊಳ್ತೀವಿ. ಸೊ ಈ ತರ ಹೀಗೆ ಯಾರ್ನ್ ಓವರ್ ಮಾಡ್ಕೊಂಡು ಯಾರ್ನ ರ್ಯಾಪ್ ಮಾಡ್ಕೊಂಡು ಈ ತರ 2 ಲೂಪ್ ಇಂದ ಯಾರ್ನ ಪುಲ್ ಮಾಡ್ತೀವಿ. ಸೊ ಇದನ್ನ 6 ಟೈಮ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 6 ಟೈಮ್ ಯಾರ್ನ್ ಓವರ್ ಮಾಡ್ಕೊಂಡು ಸ್ಟೆಮ್ನ ಹಾಕಿದ್ದೀನಿ. ಇದಾದ್ಮೇಲೆ ಫಸ್ಟ್ ಸ್ಟಿಚ್ ನ ಬಿಟ್ಟು ನೆಕ್ಸ್ಟ್ ಸ್ಟಿಚ್ ಇಂದ ಸ್ಲಿಪ್ ನಾಟ್ಸ್ ನ ಹಾಕ್ತಾ ಹೋಗ್ಬೇಕು. ಸ್ಟೆಮ್ಮಿಗೆ ಸ್ಟಿಫ್ನೆಸ್ ಬರೋದಕ್ಕೋಸ್ಕರ ಈ ತರ. ಹುಕ್ ಸೈಜ್ ಮೆನ್ಷನ್ ಮಾಡೋದು ನಾನು ಮರ್ತ್ ಬಿಟ್ಟಿದ್ದೀನಿ. ಆಕ್ಚುಲಿ ಹುಕ್ ಸೈಜು ನಾನಿಲ್ಲಿ 1 mm ಹುಕ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಪಾರಿಜಾತ ಹೂವಿಂದು ಪೆಟಲ್ಸ್ ತುಂಬಾ ತೆಳು ಇರುತ್ತೆ, ತುಂಬಾ ಚಿಕ್ಕದಿರುತ್ತೆ. ಸೊ ಹಾಗಾಗಿ ನಮ್ಗೆ ಸ್ಟಿಚಸ್ ಕೂಡ ಅಷ್ಟೇ ಚಿಕ್ಕದಾಗಿ ಬರಬೇಕು, ತಿನ್ನಾಗಿರ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 4 ಪ್ಲೇ ಯಾರ್ನಿಗೆ 1 mm ಹುಕ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ತರ ಇಲ್ಲೆಲ್ಲ ಸ್ಟಿಚಸ್ ಅಲ್ಲೂ ನಾವು ಸ್ಲಿಪ್ ನಾಟ್ ಹಾಕ್ತಾ ಹೋಗ್ತಿದ್ದೀನಿ. ಓಕೆ, ಅಟ್ ಲಾಸ್ಟ್ ಆದ್ಮೇಲೆ ಇದನ್ನ ಇನ್ನೊಂದ್ ಕಡೆ ಲಾಕ್ ಮಾಡ್ಕೋಬೇಕಲ್ವ. ಸೊ ಇನ್ನೊಂದು ಆಪೋಸಿಟ್ ಸೈಡ್ ಇಂದ ಯಾರನ್ನ ಲಾಕ್ ಮಾಡ್ಕೊಳ್ಳೋಣ. ಅಗೇನ್ ಒಂದು ಸ್ಲಿಪ್ ನಾಟ್ ಹಾಕಿ ಸ್ಟೆಮ್ ಸ್ಟಿಫ್ ಆಗಿದ್ರೆ ಮೇಲೆ ಪೆಟಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಕೇರ್ಫುಲ್ ಆಗಿ ಈ ತರ ಸ್ಲಿಪ್ ನಾಟ್ ಹಾಕಿ ಈಗ ಮತ್ತೆ ನಾನಿಲ್ಲಿ ಒಂದು ಗಂಟನ್ನ ಹಾಕೊಳ್ತಾ ಇದ್ದೀನಿ. ಈ ತರ ನಾಟ್ ಹಾಕಿ ಯಾರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ಸೊ ಸ್ಟೆಮ್ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ, ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಪೆಟಲ್ ಮಾಡೋದಕ್ಕೆ ನಾನಿಲ್ಲಿ ವೈಟ್ ಕಲರ್ ಯಾರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ನಾನೊಂದು ಸ್ಲಿಪ್ ನಾಟ್ ಹಾಕೊಳ್ತಾ ಇದ್ದೀನಿ. ಸ್ಟೆಮ್ಮಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡ್ಕೊಳ್ಳಿ. ಸ್ಟೆಮ್ ಅಲ್ಲಿ ನಾವು 6 ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಮ್ಯಾಜಿಕ್ ರಿಂಗ್ ಅಲ್ಲಿ. ಸೊ ಅಲ್ಲಿಂದ ಯಾವ್ದಾದ್ರು ಒಂದು ಲೂಪ್ ಇಂದ ಯಾರನ್ನ ನೀವು ಅಟ್ಯಾಚ್ ಮಾಡ್ಕೋಬಹುದು. ಈ ತರ ಯಾರನ್ನ ಅಟ್ಯಾಚ್ ಮಾಡ್ಕೊಂಡು ನಾನಿಲ್ಲಿ 7 ಸಿಂಗಲ್ ಚೈನ್ ಸ್ಟಿಚಸ್ ನ ಹಾಕಬೇಕು ಪೆಟಲ್ ಮಾಡೋದಕ್ಕೆ. ಸೊ ಫಸ್ಟ್ ಇವಾಗ ಒಂದು ಚೈನ್ ಸ್ಟಿಚ್ ನ ಹಾಕೊಂಡಿದ್ದೀನಿ. ಈಗ ನೆಕ್ಸ್ಟ್ ರಿಮೈನಿಂಗ್ 6 ಚೈನ್ ಸ್ಟಿಚಸ್ ನ ನಾನು ಹಾಕೊಳ್ತಾ ಇದ್ದೀನಿ. ನೀವು ಕೌಂಟ್ ಮಾಡಿ ನೋಡ್ಕೊಳ್ಳಿ. 7 ಚೈನ್ ಸ್ಟಿಚಸ್ ಆದ್ಮೇಲೆ ಸೇಮ್ ಅದೇ ಚೈನ್ ಅಲ್ಲಿ ಫಸ್ಟ್ ಚೈನ್ ಅನ್ನ ಬಿಟ್ಟು ನೆಕ್ಸ್ಟ್ ಚೈನ್ ಅಲ್ಲಿ ನಾವು 5 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀವಿ. ಒನ್ ಟೈಮ್, ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, ಇನ್ ನೆಕ್ಸ್ಟ್ ಸ್ಟಿಚ್ ಒನ್ ಮೋರ್ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಸಿಂಗಲ್ ಕ್ರೋಶೆ. ಸೊ ಆಲ್ಮೋಸ್ಟ್ 5 ಸಿಂಗಲ್ ಕ್ರೋಶೆ ನಾವು ಮಾಡ್ಕೊಂಡಿದೀವಿ ಈಗ. ಸೊ ಲಾಸ್ಟ್ ಸ್ಟಿಚ್ ಅಲ್ಲಿ ಒಂದು ಸ್ಲಿಪ್ ನಾಟ್ ನ ಹಾಕೋಬೇಕಾಗತ್ತೆ. ಈಗ ವರ್ಕ್ ನ ಟರ್ನ್ ಮಾಡ್ಕೋಬೇಕು ಈ ತರ. ಇದಾದ ನಂತರ ಟರ್ನ್ ಮಾಡಿದ್ಮೇಲೆ ಫಸ್ಟ್ ಸ್ಟಿಚ್ ಅಲ್ಲಿ ಅಗೇನ್ ನಾವು ಸ್ಲಿಪ್ ನಾಟ್ ನ ಹಾಕ್ತಿವಿ. ಫಸ್ಟ್ ಸ್ಟಿಚ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಫಸ್ಟ್ ಸ್ಟಿಚ್ ಅಲ್ಲಿ ನಾವು ಸ್ಲಿಪ್ ನಾಟ್, ಇದರ ಸ್ಲಿಪ್ ಸ್ಟಿಚ್ ಎರಡು ಒಂದೇನೆ, ಸ್ಲಿಪ್ ನಾಟ್ ನ ನಾನು ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನಾನೀಗ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ನೆಕ್ಸ್ಟ್ ಮತ್ತೆ 2 ಟೈಮ್ಸ್ ಸ್ಲಿಪ್ ನಾಟ್ ಹಾಕೊಳ್ತಿದೀವಿ. 2 ಸ್ಟಿಚಸ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಆಗದೆ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಮತ್ತೆ ಒಂದು ಸ್ಲಿಪ್ ನಾಟ್ ಹಾಕೊಂಡಿದೀನಿ. ಲಾಸ್ಟ್ ಸ್ಟಿಚ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇಲ್ಲ, ಅದ್ರ ಬದಲು ನಾವು ಇಲ್ಲಿ 2 ಚೈನ್ಸ್ ನ ಹಾಕೊಳ್ತಿದೀವಿ. ಅದಾದ್ಮೇಲೆ ವರ್ಕ್ ನ ಟರ್ನ್ ಮಾಡ್ತಾ ಇದೀವಿ. ಟರ್ನ್ ಮಾಡಿದ್ಮೇಲೆ ನಮಗೆ ಕಾಣಿಸುವಂತ ಫಸ್ಟ್ ಸ್ಟಿಚ್, ಆ ಸ್ಟಿಚ್ ಅಲ್ಲಿ ನಾವೀಗ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಿದ್ದೀನಿ. ಅದಾದ್ಮೇಲೆ ಮತ್ತೆ ರಿಮೈನಿಂಗ್ 3 ಸ್ಟಿಚಸ್ ಅಲ್ಲಿ ನಾವು ಸ್ಲಿಪ್ ಸ್ಟಿಚ್ ನ ಹಾಕೋಬೇಕಾಗತ್ತೆ. 2 ಟೈಮ್ಸ್ ಅಂಡ್ ದೆನ್ ಲಾಸ್ಟ್ ಸ್ಟಿಚ್ ಅಲ್ಲಿ ಈಗ 3rd ಟೈಮ್ ನಾನು ಸ್ಲಿಪ್ ಸ್ಟಿಚ್ ನ ಹಾಕೊಳ್ತಿದ್ದೀನಿ. ಅಂದ್ರೆ ನಮ್ ಬಿಗಿನಿಂಗ್ ಸ್ಟಿಚ್ ಇರುತ್ತಲ್ವಾ ಅಲ್ಲಿ. ಇಲ್ಲಿಗೆ ಒಂದು ಪೆಟಲ್ ರೆಡಿ ಆಯ್ತು. ಅದ್ರ ಶೇಪ್ ನೋಡಿ ಯಾವ ತರ ಕಾಣಿಸ್ತಾ ಇದೆ. ಸೊ ಲಾಸ್ಟ್ ಸ್ಟಿಚ್ ಅಲ್ಲಿ ವರ್ಕ್ ಮಾಡಿದ್ರೆ 2 ಚೈನ್ಸ್ ಹಾಕೊಳ್ಳೋದ್ರಿಂದ ಎಡ್ಜ್ ಅಲ್ಲಿ ಈ ಶೇಪ್ ಬರುತ್ತೆ. ಸೊ ನೆಕ್ಸ್ಟ್ ಪೆಟಲ್ ಮಾಡೋದಕ್ಕೆ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಈಗ ಒಂದು ಫಸ್ಟ್ ಇಲ್ಲಿ ಹಾಕಿದೀನಲ್ವಾ, ಅದ್ರ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಮ್ಯಾಜಿಕ್ ರಿಂಗ್ ಅಲ್ಲಿ ಹಾಕಿದ್ವಲ್ಲ ಸಿಂಗಲ್ ಕ್ರೋಶೆ, ಅದ್ರಲ್ಲಿ ಈಗ ನಾನು ಮತ್ತೆ ಪೆಟಲ್ ನ ಅಟ್ಯಾಚ್ ಮಾಡ್ಕೊಂಡು ಪೆಟಲ್ ಮಾಡೋದಕ್ಕೆ ಮತ್ತೆ ಒಂದು ಸ್ಲಿಪ್ ನಾಟ್ ಹಾಕಿದೀನಿ. ಸೇಮ್ ಈಗ 7 ಚೈನ್ ಸ್ಟಿಚಸ್ ಹಾಕೊಳ್ತಾ ಇದ್ದೀನಿ. 1 2 3 4 5 6 ಆಗಿದೆ. ಇನ್ನೊಂದು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. 7 ಆಯ್ತು. ಸೇಮ್ ಥಿಂಗ್ ಮತ್ತೆ 5 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್, ಸೆಕೆಂಡ್ ಟೈಮ್ ಸಿಂಗಲ್ ಕ್ರೋಶೆ, 3rd ಟೈಮ್ ಸಿಂಗಲ್ ಕ್ರೋಶೆ, 4th ಟೈಮ್ ಸಿಂಗಲ್ ಕ್ರೋಶೆ, 5th ಟೈಮ್ ಸಿಂಗಲ್ ಕ್ರೋಶೆ, and then last slip knot. ವರ್ಕ್ ನ ಟರ್ನ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟಿಚ್ ಅಲ್ಲಿ ಮತ್ತೆ ಒಂದು ಸ್ಲಿಪ್ ನಾಟ್ ಹಾಕೊಂಡು ಹಾಗೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ, ಇನ್ನ ರಿಮೈನಿಂಗ್ 2 ಸ್ಟಿಚಸ್ ಅಲ್ಲಿ ನಾನು ಸ್ಲಿಪ್ ನಾಟ್ ಹಾಕ್ತಾ ಇದ್ದೀನಿ. 1 ಸ್ಟಿಚ್ ಅಲ್ಲಿ ಸ್ಲಿಪ್ ನಾಟ್ ಹಾಕಿದ್ದೀನಿ. ಈಗ ಇನ್ನೊಂದ್ರಲ್ಲಿ ಸ್ಲಿಪ್ ನಾಟ್ ಹಾಕೊಳ್ತಾ ಇದ್ದೀನಿ. ಆಮೇಲೆ 2 ಚೈನ್ ಸ್ಟಿಚಸ್. ವರ್ಕ್ ನ ಟರ್ನ್ ಮಾಡಿ ಮತ್ತೆ ಫಸ್ಟ್ ಸ್ಟಿಚ್ ಅಲ್ಲಿ ನಾನೊಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಇದಾದ ನಂತರ ಮತ್ತೆ 3 ಟೈಮ್ಸ್ ಸ್ಲಿಪ್ ನಾಟ್ ನ ಹಾಕೊಳ್ತಾ ಇದ್ದೀನಿ. 1 ಟೈಮ್,
2 ಟೈಮ್, ಥರ್ಡ್ ಟೈಮ್. ಸೊ 2 ಪೆಟಲ್ಸ್ ರೆಡಿ ಆಗಿದೆ. ಈ ಪ್ಯಾಟರ್ನ್ ಫಾಲೋ ಮಾಡಿಕೊಂಡು ನಾನು ಫುಲ್ಲು ಪೆಟಲ್ಸ್ನ ಹಾಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ ವರ್ಕ್ನ. ಓವರ್ ಆಲ್ 6 ಪೆಟಲ್ಸ್ ಹಾಕ್ಬೇಕಾಗತ್ತೆ, ಯಾಕೆಂದ್ರೆ ಪಾರಿಜಾತದಲ್ಲಿ 6 ಪೆಟಲ್ಸ್ ಇರುತ್ತೆ. ಸೊ ನಾನು ಇದನ್ನ ಫಿನಿಶ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ನಾನು ವರ್ಕ್ ಫಿನಿಶ್ ಆಗಿದೆ. 6 ಪೆಟಲ್ಸ್ ನಾನು ಹಾಕಾಗಿದೆ. ಈಗ ಲಾಸ್ಟ್ ಫಸ್ಟ್ ಪೆಟಲ್ ಹತ್ರ ಒಂದು ಸ್ಲಿಪ್ ನಾಟ್ ಹಾಕಿ ನಾನು ಈ ವರ್ಕ್ನ ಫಿನಿಶ್ ಮಾಡ್ತಾ ಇದ್ದೀನಿ. ಯಾರನ್ನ ಕಟ್ ಮಾಡೋದಕ್ಕೂ ಮುಂಚೆ ಒಂದು ಚೈನ್ ಹಾಕೊಳ್ಳೋದನ್ನ ಮರಿಬೇಡಿ. ಇದಾದ್ಮೇಲೆ ಯಾರನ್ನ ಕಟ್ ಮಾಡಿ ಯಾರನ್ನ ಹೈಡ್ ಮಾಡೋದನ್ನು ಮರಿಬೇಡಿ. ವೆರಿ ಇಮಿಡಿಯೇಟ್ ಯಾರನ್ನ ಕಟ್ ಮಾಡಬೇಡಿ. ಸೊ ನಾನಿಲ್ಲಿ ಯಾರನ್ನ ಹೈಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದರಿಂದ ಕಂಫರ್ಟ್ ಇದ್ರೆ ಈ ತರ ಮಾಡ್ಬೋದು. ಇಲ್ಲ ಅಂತಂದ್ರೆ ಎಂಬ್ರಾಯ್ಡಿ ನೀಡಲ್ ಬರುತ್ತಲ್ವಾ, ಆ ನೀಡಲ್ ಇಂದ ಡೈರೆಕ್ಟ್ ಆಗಿ ನೀವು ಹೈಡ್ ಮಾಡ್ಬೋದು. ಹೈಡ್ ಮಾಡೋವಾಗ್ಲೂ ಅಷ್ಟೇನೆ ಯಾರನ್ನ ಫ್ಲೋ ಹೇಗಿರುತ್ತೋ ಅದೇ ರೀತಿ ನೀವು ಯಾರನ್ನ ಎಳ್ಕೊಂಡ್ರೆ ಅದು ಆಡ್ ಒನ್ ಔಟ್ ಅಂತ ಅನ್ಸೋದಿಲ್ಲ. ಈ ತರ ನೀಟಾಗಿ ಯಾರನ್ನ ಹೈಡ್ ಮಾಡ್ಕೊಳ್ಳಿ. ನಾನು ಇದನ್ನು ಕೂಡ ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಪಾರಿಜಾತ ಹೂವು ಕಂಪ್ಲೀಟ್ ಆಗಿದೆ. ಪ್ಯಾಟರ್ನ್ಸ್ ಎಲ್ಲ ಹೇಗೆ ಅನ್ನಿಸ್ತಾ ಇದೆ? ಬಿಗಿನರ್ಸ್ಗೆ ಈಸಿ ಅನ್ನಿಸ್ತಿದ್ಯಾ? ಯಾರಾದ್ರೂ ಟ್ರೈ ಮಾಡಿ ನೋಡಿದೀರಾ ಪ್ಯಾಟರ್ನ್ಸ್? ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಫ್ಲವರ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.